ಸ್ವಚ್ಛ ಕನ್ನಡ ಭಾಷೆಯ ಉಳಿವು ಮತ್ತು ತೆಂಕು ಬಡಗುತಿಟ್ಟು ಯಕ್ಷಗಾನ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸಬೇಕು ಎಂಬ ಸದುದ್ದೇಶದಿಂದ ಸ್ಥಾಪಿಸಿದಂತಹ ರಂಗಸ್ಥಳ ಸಂಸ್ಥೆ 10 ವಸಂತಗಳನ್ನು ಪೂರೈಸಿ 11ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇಂದು ಸಾಂಸ್ಕೃತಿಕ ರಂಗದಲ್ಲಿ ಹೆಮ್ಮರವಾಗಿ ಬೆಳೆದಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ದಿನೇಶ್ ಪೈ ಅವರು ತಿಳಿಸಿದರು. ನಗರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ 11 ವರ್ಷಗಳ ಹಿಂದೆ 6 ಜನ ಸಮಾನ ಮನಸ್ಕರ ಕೂಡುವಿಕೆಯಿಂದ ಪುರಭವನದಲ್ಲಿ ಆರಂಭವಾದ ಈ ಸಂಸ್ಥೆ 10 ವರ್ಷಗಳ ಹಿಂದೆ ಅಧಿಕೃತವಾಗಿ ನೋಂದಾಯಿಸಲ್ಪಟ್ಟಿತ್ತು. ಮಂಗಳೂರು ಮಾತ್ರವಲ್ಲದೆ ಮೂಡಬಿದ್ರೆ, ಬ್ರಹ್ಮಾವರ, ಶಾಸ್ತಾನ ಸೇರಿದಂತೆ ವಿವಿಧೆಡೆ 20ಕ್ಕೂ ಹೆಚ್ಚು ಅದ್ದೂರಿ ಆಟಕೂಟಗಳನ್ನು ಯಶಸ್ವಿಯಾಗಿ ಸಂಘಟಿಸಿದ ಹೆಮ್ಮೆ ಸಂಸ್ಥೆಗಿದೆ. ತೆಂಕನ ನೆಲದಲ್ಲೂ ಬಡಗುತಿಟ್ಟಿನ ಆಟ ಹಾಗೂ ತೆಂಕು ಬಡಗು ಸಮನ್ವಯದ ಕೂಟಗಳನ್ನು ಏರ್ಪಡಿಸುವ ಮೂಲಕ ಯಕ್ಷಗಾನದ ವಿಸ್ತಾರವನ್ನ ಹೆಚ್ಚಿಸಿದೆ. ಪ್ರತಿ ವರ್ಷ 2 ಹಿರಿಯ ಕಲಾವಿದರನ್ನ ಸನ್ಮಾನಿಸುವ ಹಾಗೂ ಮೇಳದ ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹಧನ ನೀಡುವ ಸಂಪ್ರದಾಯವನ್ನ ಸಂಸ್ಥೆ ಪಾಲಿಸಿಕೊಂಡು ಬರ್ತಾ ಇದೆ ಎಂದರು. ಸಂಸ್ಥೆಯ 11ನೇ ವರ್ಷದ ಸಂಭ್ರಮದ ಅಂಗವಾಗಿ ಮಾರ್ಚ್ 14ರ ಶನಿವಾರ ಸಂಜೆ 7 ಗಂಟೆಗೆ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದ ರಾಜ್ಯಾಂಗಣದಲ್ಲಿ ವಿಶೇಷ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಅಂದು ಸುಪ್ರಸಿದ್ಧ ಪೆರಡೂರು ಮೇಳದ ಕಲಾವಿದರಿಂದ ರಾವಣನ ಸಮಗ್ರ ಜೀವನ ಕಥೆಯನ್ನು ಬಿಂಬಿಸುವ ಪ್ರಚಂಡ ಲಂಕೇಶ್ವರ ಯಕ್ಷಗಾನ ಪ್ರದರ್ಶನಗೊಳ್ಳಿಕ್ಕಿದೆ. ರಾವಣನ ಜನನದಿಂದ ವಧೆಯವರೆಗೆ ಸಾಗುವ ಈ ಆಖ್ಯಾನವು ನೋಡುಗರಿಗೆ ಅದ್ಭುತ ಅನುಭವ ನೀಡಲಿದೆ. ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ದಿನೇಶ್ ಪೈ ಮನವಿಯನ್ನ ಮಾಡಿದ್ದಾರೆ. ಆದ್ರಿಂದ ಈ ಸಾರಿ ನಾವು ನಮ್ಮ ರಂಗಸ್ಥಳದಿಂದ ಪ್ರಚಂಡ ಲಂಕೇಶ್ವರ ಅಂತ ಪೆರಡೂರು ಮೇಳದಿಂದ ಒಂದು ವಿಜೃಂಭಣೆಯನ್ನ ಆಟ ಆಡಿಸ್ತಾ ಇದ್ದೀವಿ. ಇದು ತುಂಬಾ ವಿಶೇಷವಾಗಿದ್ದು ಮಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಪ್ರಚಂಡ ಲಂಕೇಶ್ವರ ಕಥಾನಕವನ್ನು ಹಾಡಿ ತೋರಿಸಲಿದ್ದೇವೆ. ಇದರ ಜೊತೆಗೆ ನಾವು ಅಲ್ಲಿ ಮಂಗಳೂರು ಮಾತ್ರ ಅಲ್ಲ, ಮಂಗಳೂರಿನಲ್ಲಿ, ಮೂಡಬಿದ್ರೆಯಲ್ಲಿ, ಶಾಸ್ತಾನದಲ್ಲಿ, ಬ್ರಹ್ಮಾವರದಲ್ಲಿ ಈ 11 ವರ್ಷದಲ್ಲಿ 20 ಯಕ್ಷಗಾನದ ಕಾರ್ಯಕ್ರಮವನ್ನ ಕೊಟ್ಟಿದ್ದೇವೆ. ನಮ್ದೇನು ಹರಕೆಗಿರಿಗೆ ಏನೂ ಅಲ್ಲ, ಒಂದು ನಮ್ದು ಕನ್ನಡ, ನಮ್ದು ಯಕ್ಷಗಾನ ಉಳಿಸ್ಲಿಕ್ಕೋಸ್ಕರ, ಇವತ್ತಿನ ಯುವ ಪೀಳಿಗೆಯಲ್ಲಿ ಒಂದು ಸಾರ ಸಂದೇಶ ಕೊಡ್ಲಿಕ್ಕೋಸ್ಕರ ನಾವು ಇದನ್ನ ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ 2 ವರ್ಷಕ್ಕೊಮ್ಮೆ ತಾಳಮದ್ದಲೆ ಕೂಡ ಸಮೇತ ಆಯೋಜಿಸಿದ್ದೀವಿ. ಇದರೊಟ್ಟಿಗೆ ಪ್ರತಿ ವರ್ಷ 1-2 ಕಲಾವಿದರಿಗೆ ಸನ್ಮಾನ ಮತ್ತೆ ಯಕ್ಷಗಾನದ ಬಡ ವಿದ್ಯಾರ್ಥಿಗಳಿಗೆ ಏನಾದರೂ ಸಹಾಯಧನ ನಾವು ಕೊಡ್ತಾ ಇದ್ದೇವೆ. ಈ ವರ್ಷ ನಾಡಿದ್ದು ಇದೇ ಬರುವ 14 ತಾರೀಕಿಗೆ ಕದ್ರಿ ಮಂಜುನಾಥ ಸನ್ನಿಧಿಯಲ್ಲಿ 7 ಗಂಟೆಯಿಂದ ಪೆರಡೂರು ಮೇಳದವರಿಂದ ರಾವಣ ಜನನದಿಂದ ರಾವಣನ ವಧಾ ತನಕ ಸಮಗ್ರ ರಾವಣ ಎಂಬ ಕಥೆಯನ್ನು ಪ್ರಚಂಡ ಲಂಕೇಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆದು ಮಾಡ್ತಾ ಇದ್ದೀವಿ. ಆದ್ರಿಂದ ತಾವು ಪತ್ರಿಕಾದವರು ಇದನ್ನ ಪತ್ರಿಕಾ ಮಾಧ್ಯಮದ ವಿನಂತಿ ಏನು ಹೇಳಿದ್ರೆ ಇದನ್ನೇ ಪ್ರಚಾರಪಡಿಸಿ ಸಾಧ್ಯ ಆದಷ್ಟು ಜನರನ್ನು ಒಟ್ಟು ಮಾಡಲಿಕ್ಕೆ ತಮ್ಮದೊಂದು ಸಹಕಾರವನ್ನು ಬಯಸ್ತೇವೆ.